ಈ ಆರ್ಡರ್ಗಳು ಕಡಿಮೆ ಇದೆ ಅನಿಸುತ್ತೆ. ಎಲ್ಲ ಪಾರ್ಟ್ನರ್ಗಳು ಇಲ್ಲೇ ಕುತ್ಕೊಂಡಿದ್ದಾರೆ. ಹೋಲಿ ಸ್ಪೆಷಲ್ ಆಫರು 1500 ರೂಪಾಯಿಗೆ 1000 ರೂಪಾಯಿ. ಸರ್ ನೇಮ್ ಏನಿದೆ? ಷಣ್ಮುಖ್. ಓಕೆ, ಥ್ಯಾಂಕ್ ಯು. ಟೆನ್ಜಿಂಗ್. ಓಕೆ, ಥ್ಯಾಂಕ್ ಯು. ಇವಾಗ ಒಂದು ಸ್ಪಿನ್ನ ನಾವು ಟ್ರೈ ಮಾಡಿಬಿಡೋಣ. ಒಂದು ಸ್ಪಿನ್ ಅವೈಲೇಬಲ್. ಓಕೆ, ಸ್ಪಿನ್ ದ ವೀಲ್. 2000 ಬಂದರೆ 2500 ಬಂದರೆ ಖುಷಿ ಆಗದೆ ಇರುತ್ತಾ? ಬಟ್ ಆದರೆ ಕೊಡೋದೆ ಕೂಪನ್ನು ಇಲ್ಲ 10 ರೂಪಾಯಿ. ನೋಡ್ಬಿಡೋಣ. ದೇವ್ರೇ ಬಂದ್ಬಿಡಪ್ಪ. ಸ್ಪಿನ್ 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 ಸ್ಪಿನ್. ಕೂಪನ್ ಬರಬೇಡ. ನಮಸ್ಕಾರ ಎಲ್ರಿಗೂ, ನಾನು ನಿಮ್ಮ ಗಜಾನಂದ್. ಏನಪ್ಪ ಅಂತಂದರೆ ಇವತ್ತು ಹೋಲಿ ಹಬ್ಬ. ಎಲ್ರಿಗೂ ಹ್ಯಾಪಿ ಹೋಲಿ ಒನ್ಸ್ ಅಗೇನ್. ಇವತ್ತು ಆಫರ್ ಏನು ಕೊಟ್ಟವನೇ ಅಂತಂದರೆ, ಎಲ್ಲರೂ ಬನ್ನ ಆಡಲಿ, ಎಲ್ಲರೂ ಲಾಂಗ್ ವೀಕೆಂಡ್ ಅಂತೇಳ್ಬಿಟ್ಟು ಊರಿಗೆ ಹೋಗ್ತಾರೆ. ನಮ್ಮ ಕೆಲಸ ಹಾಗಲ್ಲ. ಏನಪ್ಪ ಅಂದರೆ, ಯಾವಾಗ ಲಾಂಗ್ ವೀಕೆಂಡ್ ಇರುತ್ತೆ ಅಥವಾ ಏನಾದ್ರು ಹಬ್ಬ ಹರಿದಿನಗಳು ಯಾವಾಗ ಬರ್ತವೆ ಆವಾಗಲೇ ನಮ್ಮ ಕೆಲಸ ಸ್ಟಾರ್ಟು. ಇವಾಗೇನು ಅಂದರೆ ಝೊಮ್ಯಾಟೊ ಮಾಡಬೇಕು ಅಂತ ಅಂದ್ಕೊಂಡೆ. ಝೊಮ್ಯಾಟೊದಲ್ಲಿ ನಿನ್ನೆ ಆಫರ್ ನೋಡಿದೆ, ಸ್ವಿಗ್ಗಿಲಿ ಆಫರ್ ನೋಡಿದೆ, ಝೊಮ್ಯಾಟೊದಲ್ಲಿ ಆಫರ್ ನೋಡಿದೆ. ಸ್ವಿಗ್ಗಿಲಿ ಏನಪ್ಪ ಅಂದರೆ ಸಾಯಂಕಾಲ 6 ಗಂಟೆವರೆಗೂ ಅವನೇನೋ ಆಫರೇ ಬಿಟ್ಟಿರಲಿಲ್ಲ ಇವತ್ತಿಗೆ. ನಾನೇನು ಮಾಡಿದೆ, ಝೊಮ್ಯಾಟೊದಲ್ಲಿ 1500 ರೂಪಾಯಿಗೆ 1000 ರೂಪಾಯಿ ಇನ್ಸೆಂಟಿವ್ ಅಂತ ಬಿಟ್ಟಿದ್ದ. ಓಕೆ, 1500 ರೂಪಾಯಿಗೆ 1000 ಮಾಡೋಣ ಅಂತೇಳ್ಬಿಟ್ಟು ನಾನು ಅದನ್ನು ಗಿಗ್ಸ್ ಎಲ್ಲನೂ ಬುಕ್ ಮಾಡಿಕೊಂಡು ಒಂದು ಅರ್ಧ ಗಂಟೆ ಆಗಿರಲಿಲ್ಲ, ಸ್ವಿಗ್ಗಿ ಅವ್ನು ಬಿಟ್ಬಿಟ್ಟ. ಏನಂದರೆ 34 ಆರ್ಡ್ರ್ ಮಾಡಿದ್ರೆ 2500 ರೂಪಾಯಿ ಅಂತೇಳ್ಬಿಟ್ಟು. ಇವಾಗ ಇದನ್ನು ಗಿಗ್ ಕ್ಯಾನ್ಸಲ್ ಮಾಡಬೇಕು ಅಂದರೆ ಮತ್ತೆ ಅದಕ್ಕೆ ಪ್ರಾಬ್ಲಮ್ಗಳೆಲ್ಲ ಆಗುತ್ತೆ. ಏನಂದರೆ ಅದಕ್ಕೆ ಫೈನು, ಪೆನಾಲ್ಟಿ ಅದೆಲ್ಲ ಬೀಳುತ್ತೆ. ಮತ್ತು ಸುಮ್ಮನೆ ಏನಕ್ಕೆ ಅಂಥೇಳ್ಬಿಟ್ಟು ನಾನು ಝೊಮ್ಯಾಟೊನೇ ಮಾಡೋಣ ಬಿಡು. ಝೊಮ್ಯಾಟೊಗೂ ಸ್ವಿಗ್ಗಿಗೂ ಡಿಫ್ರೆನ್ಸ್ ಕೇಳ್ತಾ ಇದ್ರಲ್ಲ. ಒಂದೊಂದು ಸತಿ ಏನಾಗುತ್ತೆ ಅಂದರೆ ಝೊಮ್ಯಾಟೊದಲ್ಲಿ 34 ಮಾಡ್ಬೋದು, ಸ್ವಿಗ್ಗಿದಲ್ಲಿ 34 ಮಾಡ್ಬೋದು. ಸ್ವಿಗ್ಗಿದಲ್ಲಿ 34 ಆಗುತ್ತೆ. ಬೆಳಗ್ಗೆಯಿಂದ ಮಾಡಿದ್ರೆ ಆಗುತ್ತೆ, ಸಾಯಂಕಾಲ ಬಂದು ಇಲ್ಲ, ಕಂಟಿನ್ಯೂ ಆಗಿ ಮಾಡಲೇಬೇಕು ಆಗುತ್ತೆ. ಝೊಮ್ಯಾಟೊದಲ್ಲಿ ಏನಪ್ಪ ಅಂದರೆ ಲಾಂಗ್ ಆರ್ಡ್ರ್ಗಳನ್ನ ಕೊಟ್ಟರೆ ಒಂದು ಸ್ವಲ್ಪ ಅರ್ನಿಂಗ್ಸ್ ಆಗುತ್ತೆ. ನೋಡೋಣ. ಸ್ವಿಗ್ಗಿಲಾದರೆ ಒಂದು ಸ್ವಲ್ಪ ಟೈಮ್ ಸಿಗುತ್ತೆ. ಝೊಮ್ಯಾಟೊದಲ್ಲಿ ಸ್ವಿಗ್ಗಿಲಾದರೆ 4ರಿಂದ 7 ಆಫ್ ಮಾಡ್ಕೋಬೋದು. ಬಟ್ ಝೊಮ್ಯಾಟೊದಲ್ಲಿ ಆಗಲ್ಲ ಅಂತ ಅಂದ್ಕೊಂಡಿದ್ದೀನಿ. ನೋಡಬೇಕು. ಇಲ್ಲೇ ಲೊಕೇಶನ್ ಹತ್ರ ಆಲ್ರೆಡಿ ಬಂದಾಯಿತು, ಇನ್ನೂ ಆರ್ಡ್ರ್ ಬಂದಿಲ್ಲ. ಇವಾಗ ಕರೆಕ್ಟಾಗಿ 8 ಗಂಟೆ 1 ನಿಮಿಷ. ಆರ್ಡರ್ ಇವತ್ತು ಅದಾವೋ ಇಲ್ಲೋ, ನಾನು ಸ್ವಿಗ್ಗಿನೇ ಮಾಡಬೇಕಾಗಿತ್ತು, ಏನು ಝೊಮ್ಯಾಟೊ ಮಾಡ್ತಾಯಿದ್ದೀನಿ, ಅದು ಬೆಟ್ರು ಅಂತ ನನಗೆ ದೇವರಾನೇ ಗೊತ್ತಾಗ್ತಾಯಿಲ್ಲ. ಇನ್ನು ಸಾಯಂಕಾಲ ಎಷ್ಟು, ರಾತ್ರಿ 10:00ವರೆಗೆ ಗೊತ್ತಾಗೋದು. ಯಾಕಪ್ಪ ಮಾಡಿನಿ ಅಂತನಾದರೂ ಅಂತೀನಿ, ಕರೆಕ್ಟಾಗಿತ್ತಪ್ಪ ಇದನ್ನೇ ಮಾಡಿ ಒಳ್ಳೇದು ಮಾಡಿದೆ ಅಂತನಾದರೂ ಅಂತೀನಿ. 2ರಲ್ಲಿ ಒಂದಂತೂ ಆಗೋದು ಫಿಕ್ಸು. ಇವಾಗ ಬೆಳಗ್ಗೆ ಟಿಫನ್ಗಳಿರೋ ಏರಿಯಾಗಳಿಗೆ, ಟಿಫನ್ಗಳಿರೋ ರೆಸ್ಟೋರೆಂಟ್ಗಳಿಗೆ ಹೋಗಬೇಕು. ಇಲ್ಲೇ ಇದ್ದೀನಿ. ಇನ್ನೇನು ಗುರು, ಈಗ ಆರಾಮಾಗಿ ಯಾರಂದರೆ ಆಫೀಸಲ್ಲಿ ಕೆಲಸ ಮಾಡೋರು, ಸಾಫ್ಟ್ವೇರ್ ಇಂಜಿನಿಯರು ಅವರೆಲ್ಲ ಇವಾಗ ಅಂದರೆ ವೀಕೆಂಡ್ ಇರೋದ್ರಿಂದ, ಲಾಂಗ್ ವೀಕೆಂಡಲ್ಲ ಇವತ್ತು. ನೋಡಿ, ಹೈ ಆರ್ಡರ್ ಏರಿಯಾ ಅಂತೆ. ಲಾಂಗ್ ವೀಕೆಂಡೆಲ್ಲ ಯಾರೂ ಇರಲ್ಲ ಇವತ್ತು. ಅಂದರೆ ಹೇಳೋದೇ 10 ಗಂಟೆಗೆ, 9 ಗಂಟೆಗೆ, 12 ಗಂಟೆಗೆ ಈ ಥರ ಎಲ್ಲ ಹೇಳ್ತಾರೆ. ನಾವು ಬೆಳ್ಳಗೆ ಬಂದುಬಿಡ್ಬೇಕು. ಈ ಥರ ಕೆಲಸ ನಾವು ಆಯ್ಕೆ ಮಾಡ್ಕೊಂಡಿರೋ ಕೆಲಸನೇ ಅಂಥದ್ದು. ಏನೂ ಮಾಡೋಕ್ಕಾಗಲ್ಲ. ಎಲ್ಲ ಪ್ರತಿಯೊಂದು ಕೆಲಸಲ್ಲೂ ಅದರದ್ದೇ ಆದ ತೊಂದರೆ ಇರುತ್ತೆ, ಅದರದ್ದೇ ಆದ ಒಳ್ಳೇದಿರುತ್ತೆ. ಅವ್ರವ್ರಿಗೆ ಬಿಟ್ಟಿದ್ದು. ನಿಮಗೆ ಹೇಗೆ ಅನಿಸುತ್ತೆ ಈ ಡೆಲಿವರಿ ಜಾಬು? ಒಳ್ಳೇದು ಅನಿಸುತ್ತಾ, ಕೆಟ್ಟದ್ದು ಅನಿಸುತ್ತಾ ಅಂತೇಳ್ಬಿಟ್ಟು ಒಂದು ಸ್ವಲ್ಪ ಕಮೆಂಟ್ ಮಾಡಿ. ನಮಗೂ ಅರ್ಥ ಆಗುತ್ತೆ, ನೋಡೋರಿಗೂ ಕೂಡ ಅರ್ಥ ಆಗುತ್ತೆ. ಬನ್ನಿ ವಿಡಿಯೋನ ಶುರು ಮಾಡೋಣ. ಆರ್ಡ್ರೆ ಕೊಟ್ಟಾಗರು ಬರ್ಗರ್ ಕಿಂಗಿಂದ ಎಲ್ಲೇ ಇದ್ದೀನಿ. ನೋಡಿ, ಈ ಆರ್ಡರ್ಗಳು ಕಡಿಮೆ ಇದೆ ಅನಿಸುತ್ತೆ. ಎಲ್ಲ ಪಾರ್ಟ್ನರ್ಗಳು ಇಲ್ಲೇ ಕುತ್ಕೊಂಡಿದ್ದಾರೆ. ನೋಡಬೇಕು ನಮ್ಮ ಸುಭಾಷ್ ಅವರು ಇದ್ದಾರಾ ಇಲ್ವಾ. ಆಲ್ಮೋಸ್ಟ್ ಇರಲ್ಲ, ಅವರು ಆಲ್ರೆಡಿ ಆರ್ಡರ್ಗಳಿಗೆ ಕೊಡೋಕ್ಕೆ ಹೋಗಿರ್ತಾರೆ. ಓಕೆ, 56 ರೂಪಾಯಿ 5.5 ಕಿಲೋಮೀಟರು ಬರ್ಗರ್ ಕಿಂಗು. ಬನ್ನಿ ಇದನ್ನ ಫಸ್ಟು ಪಿಕಪ್ ಮಾಡ್ಕೊಳ್ಳೋಕ್ಕೆ ಹೋಗೋಣ. ನೋಡಿ, ಇದೊಂದು ಚೆನ್ನಾಗಿದೆ. ಇದರಲ್ಲಿ ಚೆನ್ನಾಗಿ ಏನಪ್ಪ ಅಂತಂದರೆ ರೆಸ್ಟೋರೆಂಟ್ಗಳ ಲೊಕೇಶನ್ನು, ಅದೇ ರೀತಿ ರೆಸ್ಟೋರೆಂಟ್ಗಳ ಫೋಟೋಗಳನ್ನ ಕೊಡ್ತಾನೆ. ಒಂದೊಂದು ಸತಿ ಹುಡ್ಕಾಡೋ ತಪ್ಪುತ್ತೆ ಝೊಮ್ಯಾಟೊದಲ್ಲಿ. ಅದೊಂದು ಬೆಸ್ಟ್ ಇದಕ್ಕೆ. ಯಾರು ಗುರು ಇದು ಬೆಳಗ್ಗೆ ಚಿಕನ್ ಆರ್ಡರ್ ಮಾಡಿದ್ದಾರೆ, ಇನ್ನೂ 4 ನಿಮಿಷ ಕೊಡೋಕ್ಕೆ. ಇಲ್ಲ, ವೇಟ್ ಮಾಡ್ತಾಯಿದ್ದೀನಿ. ನಿಮ್ಗೆ ಆಫರ್ ತೋರಿಸ್ಬಿಡ್ತೀನಿ. ನೋಡಿ, ಇಲ್ಲಿ ನೋಡಿ, 1500 ರೂಪಾಯಿಗೆ ಹೋಲಿ ಸ್ಪೆಷಲ್ ಆಫರು 1500 ರೂಪಾಯಿಗೆ 1000 ರೂಪಾಯಿ. ಏನಿಲ್ಲ ಅಂದರೆ ಮೋರ್ ದ್ಯಾನ್ 1 ಡಿನೈಲು, ಅಂದರೆ ಮೋರ್ ದ್ಯಾನ್ 1 ಆರ್ಡರ್ ಕ್ಯಾನ್ಸಲು, ಮೋರ್ ದ್ಯಾನ್ 1 ಗಿಗ್ ಇನ್ಕಂಪ್ಲೀಟು,
3 hour 25, 3 ಅವರ್ ಇರಬೇಕು 12ರಿಂದ 3:30. ಅದೇ ರೀತಿ 3 ಅವರ್ ಇರಬೇಕು 7ರಿಂದ 10:30. ಇದು ಕಾಮನ್ನು. ಓಕೆ, ಓಲಿ ಲೇಟ್ ನೈಟು ನೋಡ್ರಿ, ಲೇಟ್ ನೈಟ್ 1100ಕ್ಕೆ 750 ರೂಪಾಯಿ ಐತೆ. ಮತ್ತು ಇದನ್ನ ಹೆಂಗಾರು ಮಾಡಿ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಟಾರ್ಗೆಟ್ನ ರೀಚ್ ಮಾಡ್ಬೋದು, ಮಾಡಬೇಕು. ಫಸ್ಟ್ನೇ ಆರ್ಡ್ರೆ ಸ್ವಲ್ಪ ಲೇಟ್ ಆಗ್ತಾಯಿದೆ. ಅವರು ಎಲ್ಲ ಇವಾಗ ರೆಡಿ ಮಾಡ್ಕೋತಾವ್ರೆ ಒಂದೊಂದಾಗಿ. ನೋಡೋಣ. ಇದು ಇನ್ನೂ ಯಾರು GJ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. 32,000 ಆಲ್ರೆಡಿ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ಆದಷ್ಟು ಬೇಗ 35,000 ಮಾಡ್ಕೊಳ್ಳೋಣ. ಇವಾಗ ಇನ್ನೊಂದು ಏನಪ್ಪ ಅಂದರೆ, ರೀಸೆಂಟಾಗಿ ನಮ್ಮ ಫ್ಯಾಮ್ಲಿಯವರು ಸೇರಿಬಿಟ್ಟು ನಾವೊಂದು ಫುಡ್ ಚಾನಲ್ನ ಸ್ಟಾರ್ಟ್ ಮಾಡಿದ್ದೀವಿ, UK ಸ್ಟೈಲ್ ಕುಕಿಂಗ್ ಅಂತ ಹೇಳ್ಬಿಟ್ಟು. ಇನ್ನೂ ಯಾರು ಇದನ್ನ ಸಬ್ಸ್ಕ್ರೈಬ್ ಮಾಡಲಿ, ಇದನ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಳ್ಳೆ ವಿಡಿಯೋಗಳನ್ನ ಹಾಕ್ತಾಯಿದ್ದೀವಿ. ಡಿಸ್ಕ್ರಿಪ್ಷನ್ಲಿ ಲಿಂಕ್ ಇದೆ, ಮಿಸ್ ಮಾಡಬೇಡಿ. ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಇನ್ನೂ ಇವ್ರು ಆರ್ಡರ್ ಅಂತೂ ಕೊಟ್ಟಿಲ್ಲ ಅಷ್ಟೇ. ಮೇಡಮ್ OTP 530441 ಎಲ್ಲಿ ಬರುತ್ತೆ? ಡೆಡ್ ಎಂಡಾ? ಸರ್ ನೇಮ್ ಏನಿದೆ? ಷಣ್ಮುಖ್. ಓಕೆ, ಥ್ಯಾಂಕ್ ಯು. ಓಕೆ, ಆರ್ಡರ್ ಡೆಲಿವರ್ ಆಯಿತು. ಸ್ಟಾರ್ ಕೊಟ್ಟು ಇವಾಗ ಎಷ್ಟು ಕೊಡ್ತೀಯಪ್ಪ? ವಾಪಸ್ ಹೋಗ್ಬೇಕಾ? 55 ರೂಪಾಯಿ ಕೊಟ್ಟರಿ. ಇನ್ನೂ ನನಗೆ 1445 ರೂಪಾಯಿ ಬೇಕು. ಟು ನೆಕ್ಸ್ಟ್ ಆರ್ಡರ್ ಬರುತ್ತೋ ನಮ್ಮ ಝೋನ್ಗೆ ಹೋಗ್ಬೇಕೋ ಗೊತ್ತಿಲ್ಲ, ನೋಡೋಣ. ಹಾಂ, ಗೋಪ್ರೋ ಯಾವುದು? ಸ್ವಿಗ್ಗಿಯಾ? ಕನ್ನಡ ಕನ್ನಡ किधर से आएगा? हाँ, ओडिशा. DL है? DL कितना किलोमीटर है? ಎಷ್ಟು ಕಿಲೋಮೀಟ್ರ್ ಇದೆ? ಕಿಲೋಮೀಟ್ರ್ ಇದರ ಒಡಿಸ್ಸಾ. 3000. ಹಾಂ, 3000. ಓ, GJ ಕನ್ನಡ ಚೆಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ರೆಡಿ ಮಾಡಿಸ್ಕೊತೀನಿ ಬಿಡಿ. ಪಿಕಪ್ ಆಯಿತು. ಇದನ್ನು ಯಲಹಂಕಕ್ಕೆ ಹಾಕೊಂಡ್ರಿ. ಇವನು ಏನು ರೀ ಇವನು? ಇದಕ್ಕೆ ಇವನ ಹತ್ರ ಬೇಜಾರಾಗೋದು. ಔಟ್ ಆಫ್ ಝೋನ್ ಎಳಿತಾನೆ, ಬರೀ ಔಟ್ ಆಫ್ ಝೋನ್ಗಳು ಇವೊಂದು. ಏನು ಗುರು ಮಾಡೋದು? ಬರ್ರಿ ಹೋಗೋಣ. ಟೆನ್ಸಿಂಗ್. ಓಕೆ, ಥ್ಯಾಂಕ್ ಯು. ಓಕೆ, ಆರ್ಡರ್ ಡೆಲಿವರ್ ಆಯಿತು. ಡೆಲಿವರ್ ಆದಮೇಲೆ ಇವಾಗ ಇಲ್ಲಿದ್ದೀನಿ, ಸ್ಪರ್ಶ ಹಾಸ್ಪಿಟಲ್ ಹತ್ರ ಯಲಹಂಕ. ಬಟ್ ಇಲ್ಲಿಂದ ಆರ್ಡ್ರ್ ಕೊಡ್ತಾನೋ ಇಲ್ಲೋ, ಏನು ಗುರು ಇದು? ಓಕೆ, 50 ರೂಪಾಯಿ ಕೊಟ್ಟ, 100 ರೂಪಾಯಿ ಆಯಿತು. ಇನ್ನೂ ಬೇಕು. ಓಕೆ, ನೋಡೋಣ, ಆ ಕಡೆ ಹೋಗೋಣ ನಮ್ಮ ರೂಟ್ಗೆ. ಥ್ಯಾಂಕ್ ಯು ಸರ್. नहीं सर, सिक्योरिटी गेट पे कुछ बोला है क्या? बोले ना, OTP ना बोले. इसका 308 और नाम चेंज नहीं. थैंक यू. 954 ರೂಪಾಯಿ, 1000 ರೂಪಾಯಿ ಕೊಟ್ಟವ್ರೆ. ನೋಡ್ರಿ, ಕ್ಯಾಶ್ ಕಲೆಕ್ಟ್. ಆರ್ಡರ್ ಡೆಲಿವರ್ಡ್. ಕ್ಯಾಶ್ ಬಂತು. ಎಷ್ಟು ಕೊಡ್ತಾನೋ? 85 ರೂಪಾಯಿ ಹೇಳಿದ್ದ ಕೊಡ್ತೀನಿ ಅಂತ. 85 ರೂಪಾಯಿ ಕೊಟ್ಟವನೇ. ಇಲ್ಲೊಂದು 50 ರೂಪಾಯಿ ಹೋಯ್ತು. ಇದು ಬ್ಲಾಕ್ ಆಯಿತು. ಪೇಮೆಂಟ್ ಮಾಡಬೇಕು. ಬನ್ನಿ ಇವಾಗ ಫಸ್ಟು ಪೇ ಮಾಡೋಣ, ಇಲ್ಲಾಂದರೆ ಇದಾಗುತ್ತೆ. ಸ್ನೇಹಿತರೆ, ಇವಾಗ ಆರ್ಡರ್ ಆಗಿರೋದು ಎಷ್ಟಪ್ಪ ಅಂತಂದರೆ, ಟೈಮ್ ಬಂದ್ಬಿಟ್ಟು 2:30ಗೆ ಆರ್ಡರ್ ಮಾಡಿರೋದು 13 ಆರ್ಡರ್ ಮಾಡಿದ್ದೀನಿ. ಅದೇ ರೀತಿ 779 ರೂಪಾಯಿ ಆಗಿದೆ ಅರ್ನಿಂಗ್ಸು. 2:30 ಇನ್ನೂ ಬೇಕು. ಅದರಲ್ಲಿ ಇನ್ನೊಂದು ಏನಪ್ಪ ಅಂದರೆ, ಇಲ್ಲೊಂದು ಸ್ಪಿನ್ ಕೊಟ್ಟವನೇ, ಅಪ್ ಟು ಅರ್ನ್ 250 ಅಂತೆ. ಏನು 10 ಆರ್ಡರ್ ಮಾಡಿದ್ರೆ ಒಂದು ಸ್ಪಿನ್ ಸಿಗುತ್ತೆ ನಮಗೆ. ನೋಡೋಣ ಇರಿ, ಸಿಗುತ್ತಾ ಇಲ್ವಾ ಏನು ಅಂತ ಹೇಳ್ಬಿಟ್ಟು. ಸ್ವಲ್ಪ ಸ್ಲೋ ಇರುತ್ತೆ. ಇವಾಗ ನೋಡಿ, ಒಂದು ಸ್ಪಿನ್ ಇದೆ. ನಂತರ ಏನೇನಿದೆ ಅಂದರೆ 10 ರೂಪಾಯಿ ಇದೆ, 20 ರೂಪಾಯಿ ಇದೆ, 50 ರೂಪಾಯಿ ಇದೆ. ಆರ್ಡರ್ ಕೊಟ್ಟ. ಫಸ್ಟ್ ಆರ್ಡ್ರನ್ನ ಎಕ್ಸೆಪ್ಟ್ ಮಾಡಿಬಿಡ್ತೀನಿ. ಓಕೆ, ಆರ್ಡರ್ ಎಕ್ಸೆಪ್ಟ್ ಆಯಿತು. ಇವಾಗ ಹೊರಗಡೆ ಬಂದು ಸ್ಪಿನ್ ಕಡೆಗೆ ಹೋಗೋಣ. ಸ್ಪಿನ್ ಇಲ್ಲಿ ನೋಡಿ, 10 ರೂಪಾಯಿ ಇದೆ, 20 ರೂಪಾಯಿ ಇದೆ, 50 ರೂಪಾಯಿ ಇದೆ, 1000 ರೂಪಾಯಿ ಇದೆ, 2050 ಇದೆ,
ಅದೇ ರೀತಿ ಕೂಪನ್ ಇದೆ. ನಾನು 12 ಆರ್ಡ್ರನ್ನ ಕಂಪ್ಲೀಟ್ ಮಾಡಿರೋದು. ಒಂದು ಸ್ಪಿನ್ ಇದೆ, 10 ಆರ್ಡ್ರಿಗೆ ಒಂದು ಸ್ಪಿನ್ ಕೊಡ್ತಾನೆ. ಇವಾಗ ಒಂದು ಸ್ಪಿನ್ ಇದೆ, ನೋಡ್ಬಿಡೋಣ. ಯಾಕಂದರೆ ನನಗೆ ಗೊತ್ತು ಕೂಪನ್ನೇ ಬರೋದು ಅಂತೇಳ್ಬಿಟ್ಟು. ಅವನು ತೋರಿಸ್ತಾನೆ, ಇಲ್ಲಿ ತೋರಿಸಿದ ನೋಡಿ. ಇವು ಪ್ರೈಸಸ್ ಗ್ರ್ಯಾಂಡ್ ಟೋಟಲಿ ನೋಡಿ. ಒಬ್ರು ಯಾರೋ ಶಂಕರನವರು 2,500 ಗೆದ್ದವ್ರಂತೆ, ಇವರು 1,000 ಗೆದ್ದವ್ರಂತೆ, 2,500 ಗೆದ್ದವ್ರಂತೆ. ನೋಡೋಣ, ನನಗೆ ಬರೋದು ಕೂಪನ್ನೇ ಅಂತ ಗೊತ್ತು. ಇಲ್ಲ 10 ರೂಪಾಯಿ ಬರುತ್ತೆ, ಇಲ್ಲ 20 ರೂಪಾಯಿ ಬರುತ್ತೆ. ಇವಾಗ ಆಲ್ರೆಡಿ ಒಂದು ಸ್ಪಿನ್ ಇದೆ ನನ್ನ ಹತ್ರ. ಒಂದು ಸ್ಪಿನ್ ದಾಟಿ ಇನ್ನೂ 3 ಇದೆ. ಇವಾಗ ಒಂದು ಸ್ಪಿನ್ನ ನಾವು ಟ್ರೈ ಮಾಡಿಬಿಡೋಣ. ಒಂದು ಸ್ಪಿನ್ ಅವೈಲೇಬಲ್. ಓಕೆ, ಸ್ಪಿನ್ ದ ವೀಲ್. 2,000 ಬಂದರೆ, 2,500 ಬಂದರೆ ಖುಷಿ ಆಗದೆ ಇರುತ್ತಾ? ಬಟ್ ಆದರೆ ಕೊಡೋದೇ ಕೂಪನ್ನು, ಇಲ್ಲ 10 ರೂಪಾಯಿ. ನೋಡ್ಬಿಡೋಣ. ದೇವ್ರೇ ಬಂದ್ಬಿಡಪ್ಪ. ಸ್ಪಿನ್ 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 ಸ್ಪಿನ್. ಕೂಪನ್ ಬರಬೇಡ, ಕೂಪನ್ ಬರಬೇಡ. 2,500 ಬಾ. ನೋಡಿ, ಇದೆಲ್ಲ ಅವ್ರದ್ದು ಪ್ಲ್ಯಾನ್ಗಳು. 50 ರೂಪಾಯಿ ಆಪ್ ಆನ್ ಅಸಿಸ್ಟೆಂಟ್ ಸ್ಟೋರ್ ಅಂತೆ. 50 ರೂಪಾಯಿ ಆಪ್ ಇದೆ ಅಂತೆ. ನೋಡಿ ಹೆಂಗಂದರೆ ಇವರು ಕೊಡೋದೇ ಅದು ಇವ್ರಿಗೆ ಗೊತ್ತಿರೋ ಮ್ಯಾಟ್ರೆ. ಓಕೆ, 50 ರೂಪಾಯಿ ಆಪ್ ಆನ್ ಅಸಿಸ್ಟೆಂಟ್ ಸ್ಟೋರ್ ಅಂತೆ. ಏನಾದ್ರು ತೊಗೊಳಂಗಿದ್ರೆ 50 ರೂಪಾಯಿ ಆಫ್ ಆಗುತ್ತಂತೆ. ಇರಲಿ, ಇವಾಗ ಆರ್ಡ್ರ್ ಬಂದೈತಲ್ಲ, ಆರ್ಡ್ರ್ ಕಡೆಗೆ ಹೋಗೋಣ. ಅವ್ರು ಹಿಂಗೆ ಮಾಡೋದ್ರಿ, ಗೊತ್ತಿರೋ ಮ್ಯಾಟ್ರ್ಗಳೇ, ಅದೇನು ಹೊಸದಲ್ಲ. ಈಗ ಯಾವ ಕಡೆಗೆ ಹೋಗಬೇಕು? ಓಹೋ, ಈ ಕಡೆನಾ? ಬನ್ನಿ ಹೋಗೋಣ. ಇವಾಗ ಟೈಮ್ ಆಗಿದೆ 4 ಗಂಟೆ. ಇಲ್ಲೇ ಇದ್ದೀನಿ. ಇವಾಗ ಆಫ್ಲೈನ್ಗೆ ಹೋಗ್ತಾಯಿದ್ದೀನಿ. ಅಂದರೆ ಡೆಲಿವರಿ ಕೊಟ್ಟೆ, ಅಂದರೆ ಗಿಗ್ನ ಬುಕ್ ಮಾಡ್ಕೊಂಡಿದ್ದೀನಿ. ಗಿಗ್ನ ಬುಕ್ ಮಾಡ್ಕೊಂಡಿಲ್ಲ ನಾನು. ಏನಪ್ಪ ಅಂತಂದರೆ 4 ಗಂಟೆಯಿಂದ ಒಂದು ಸ್ವಲ್ಪ ನಿಮಗೆಲ್ಲ ಆಲ್ಮೋಸ್ಟ್ ಗೊತ್ತಿರುತ್ತೆ, ಶಂಕರ್ ಅವರ ಬರ್ಡೇ ಇದೆ, ಅಲ್ಲಿಗೆ ಹೋಗ್ತಾಯಿದ್ದೀನಿ. ಅದಕ್ಕೆ ನಾನು ಗಿಗ್ನ ಬುಕ್ ಮಾಡ್ಕೊಂಡಿಲ್ಲ. ಇವಾಗ ಆಫ್ಲೈನ್ಗೆ ಹೋಗ್ಬಿಡ್ತೀನಿ. ಆಫ್ಲೈನ್ಗೆ ಹೋದೆ, ನೋಡ್ಬೋದು ನೀವು. ಗಿಗ್ಸು 6 ಗಂಟೆಯಿಂದ 8 ಗಂಟೆ, 8 ಗಂಟೆಯಿಂದ 10 ಗಂಟೆ, 10 ಗಂಟೆ 11 ಗಂಟೆ. ಈಗ 6 ಗಂಟೆಗೆ 7 ಗಂಟೆ, 8 ಗಂಟೆ, 9 ಗಂಟೆ, 10 ಗಂಟೆ, 11 ಗಂಟೆ, 7, 8, 9, 10 ಅನ್ನೋದು 5 ಅವರ್ ಮಾಡಬೇಕು. ಇವಾಗ ಆಗಿರೋದು ಎಷ್ಟಪ್ಪ ಅಂತಂದರೆ ತೋರಿಸ್ತೀನಿ ನೋಡಿ ನಿಮಗೆ. 892 ರೂಪಾಯಿ. ಅಂದರೆ ಬಂದು ನಾನು 1000 ಅಂದರೆ 1000 ಅಲ್ಲ, 890 ಅಂದರೆ ನಾನು 610 ರೂಪಾಯಿನ ಹೊಡಿಬೇಕು. 900 ಅಂದ್ಕೊಳ್ಳಿ, 600 ರೂಪಾಯಿ, 610 ರೂಪಾಯಿ ಹೊಡಿಬೇಕು 5 ಅವರಲ್ಲಿ ಬಂದು. ಇವಾಗ ಆಫ್ಲೈನ್ಗೆ ಹೋಗಿದ್ದೀನಿ. ಅದರ ಏನು ಶಂಕರ್ ಅವ್ರೇನು ಮೀಟಪ್ ಇಟ್ಟು ಹೇಳಿದ್ದಾರೆ, ಅದರ ವಿಡಿಯೋ ಆಲ್ರೆಡಿ ನೀವು ನೋಡಿರ್ತೀರ. ಇದು ಆಮೇಲೆ ಬಂದಿದೆ. ಓಕೆ, ನಿಮಗೆ ಹೇಗೆ ಅನ್ನಿಸ್ತು ಅಂತೇಳ್ಬಿಟ್ಟು ಅದ್ರ ಬಗ್ಗೆ ಕಮೆಂಟ್ ಮಾಡಿ. ಮತ್ತು ಏನು ಅಂದರೆ 7 ಗಂಟೆಗೆ 6 ಗಂಟೆಗೆ ಬಂದು ಲಾಗಿನ್ ಆಗೋಣ. ಓಕೆ, ಇವ್ರ ಮನೆ ಹತ್ರ ಇದೆ. ಇಲ್ಲಿಂದನೇ ಆರ್ಡ್ರ್ ಕೊಟ್ಟ. 6 ಗಂಟೆ ಆಯಿತು. ಇವಾಗ ಹೋಗ್ತಾ ಇದ್ದೀವಿ. ಓಕೆ, ಬಾಯ್. ಏನು ಹಿಂಗೆ ಜೂ ಮಾಡ್ತಾಯಿದ್ರೆ ಇವರು? ಇದು ಎಕ್ಸೆಪ್ಟೇ ಮಾಡಿಲ್ಲ ಇರಿ. ಓಕೆ, 7 ಪ್ಲೇಟು. ಬನ್ನಿ ನೋಡೋಣ. ಬಾಯ್ ಬಾಯ್ ಬ್ರೋ, ಮತ್ತೆ ಮೀಟ್ ಆಗೋಣ. ಬಾಯ್ ರವಿ, ಬಾಯ್ ಬಾ, ನೋಡೋಣ. ಬಾಯ್ ಬಾಯ್. ಇವಾಗ ಟೈಮು 7 ಗಂಟೆ 7 ನಿಮಿಷ ಆಗಿದೆ. ಇವಾಗ ಅರ್ನಿಂಗ್ಸ್ ಬಂದ್ಬಿಟ್ಟು ಆರ್ಡರ್ಸ್ ಎಷ್ಟಾಗಿದೆ ಅಂತ ನೋಡೋಣ. ಆರ್ಡರ್ ಬಂದ್ಬಿಟ್ಟು 18 ಆರ್ಡ್ರ್ ಕಂಪ್ಲೀಟ್ ಮಾಡಿದ್ದೀನಿ. 1,000 ರೂಪಾಯಿ ಆಗಿದೆ. ಕೊಟ್ಟ ನೋಡ್ರಿ 53 ರೂಪಾಯಿ. ಚಾಸ್ಟ್ರೀಟ್ ಮತ್ತಿಕೆರೆ. ಅಲ್ಲಿಂದ ಓಕೆ, ಬನ್ನಿ ಇದನ್ನೊಂದು ಪಿಕಪ್ ಮಾಡಿಕೊಂಡು ಹೋಗಿ ಡ್ರಾಪ್ ಮಾಡೋಣ. ಸ್ನೇಹಿತರೆ, ಇವಾಗ ಟೈಮ್ ಆಗಿದೆ 11 ಗಂಟೆ 36 ನಿಮಿಷ ಆಯಿತು ನಾನು ಮನೆಗೆ ಬರೋಕ್ಕೆ. ಇವಾಗ ಅರ್ನಿಂಗ್ ನೋಡಿ ಆಫ್ಲೈನ್ಗೆ ಹೋಗ್ಬಿಟ್ಟಿದ್ದೀನಿ. ನಾನು ಎಷ್ಟು ಅವರ್ ಕೆಲಸ ಮಾಡಿದ್ದೀನಿ ಅಪ್ಪ ಅಂತಂದರೆ, ಇಲ್ಲಿ ನೋಡಿ 27 ಆರ್ಡ್ರನ್ನ ಟ್ರಿಪ್ನ ಕಂಪ್ಲೀಟ್ ಮಾಡಿದ್ದೀನಿ. 10 ಗಿಗ್ಸು 13 ಅವರ್ ಲಾಗಿನಲ್ಲಿದ್ದೀನಿ. ನಾನು ಅರ್ನಿಂಗ್ ಮಾಡಿರೋದು 1,527 ರೂಪಾಯಿ. ಅವನು ಕೊಟ್ಟಿರೋದು 1000. ಟೋಟಲಾಗಿ ಬಂದ್ಬಿಟ್ಟು 2,500 ರೀ. ಅಯ್ಯೋ, ದೂರ ಕೊಟ್ಟಾಗರು. ಇದು ಪೆಟ್ರೋಲ್ ನೋಡಿ ಎಷ್ಟು ಓಡಿದೆ ಅಂತ ಹೇಳ್ಬಿಟ್ಟು 220 ಕಿಲೋಮೀಟ್ರ್ ಓಡಿದೆ. 220 ಕಿಲೋಮೀಟ್ರ್ ಅಂದರೆ ಮಿನಿಮಮ್ 500 ರೂಪಾಯಿ ತೆಗಿಲೇಬೇಕು. 500 ರೂಪಾಯಿ ಅಂದರೆ ಎಷ್ಟಾಯಿತು ನೋಡಿ ಇಲ್ಲಿ. 2,547 547 ರೂಪಾಯಿ ತೆಗೆದುಬಿಟ್ರೆ 2,000 ಉಳಿತು ಗುರು. 13 ಅವರ್ ಲಾಗಿನ್ ಇದ್ದಿದ್ದಕ್ಕೆ. ಓಕೆ ಸ್ನೇಹಿತರೆ, ಈ ಥರನೂ ಸಿಕ್ಕಾಪಟ್ಟೆ ಕಷ್ಟ ಗುರು, ಏನೂ ಮಾಡೋಕ್ಕಾಗಲ್ಲ. ಇದೊಂದು ಇನ್ಕಂಪ್ಲೀಟ್ ಗಿಗ್ ಆಯಿತು. ಯಾವುದೇ ರೀತಿಯ ಗಿಗ್ನ ಇನ್ಕಂಪ್ಲೀಟ್ ಮಾಡಿರಲಿಲ್ಲ. ಅಲ್ಲಿ ಕೊನೆಯಲ್ಲಿ ಒಂದು ಮಾಡಿಬಿಟ್ಟು ಮುಗಿಸ್ಕೊಂಡೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೊ ಮಚ್. ಬಾಯ್.